4 ಗಂಟೆ 4 ಗಂಟೆಗೆ ರೆಡಿ ಆಗಿರಿ. ಡೈಲಿ ಒಂದು ವಿಡಿಯೋ ಬರುತ್ತೆ. ಅವರು ಚಾಲೆಂಜ್ ಸ್ಟಾರ್ಟ್ ಮಾಡಿ ನನ್ನ ಮೆನ್ಷನ್ ಮಾಡಿದ್ರೆ ನಾನು ರೀಮೆನ್ಷನ್ ಮಾಡ್ತೀನಿ. ದಟ್ ವುಡ್ ಆಲ್ಸೋ ಗಿವ್ ಯು ಕಾನ್ಫಿಡೆನ್ಸ್. ಪಾಮರ್ ಫೋನ್ ಎಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮ್ಯಾಚ್ ಚಾಯ ಬ್ರೇಕ್, ಒಂದು ಬನಾನಾ ಶೇಕ್, ಒಂದು ಟೀ. ಇಷ್ಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಇಷ್ಟೊತ್ತಲ್ಲಿ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇದೆಯಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು 3rd day of 31 days fitness challenge in night shift. ಟೈಮ್ ಆಲ್ಮೋಸ್ಟ್ ನನ್ನ ಲಾಗಿನ್ ಟೈಮ್ ಆಗಿದೆ. ಇವತ್ತಿನ ಲಾಗ್ ಇವತ್ತೇ ಪೋಸ್ಟ್ ಮಾಡಿ ಆ್ಯಂಡ್ ನಿದ್ದೆ ಮಾಡಿ ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀವಿ ನಮ್ಮ ನೆಕ್ಸ್ಟ್ ಡೇ ಲಾಗಿನ್ಗೆ, ವೆಡ್ನೆಸ್ಡೇ ಲಾಗಿನ್ಗೆ. ಬನ್ನಿ ಹೋಗೋಣ. ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ ಆಲ್ಮೋಸ್ಟ್. ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನಮ್ಮ ಕ್ಯಾಬ್ ಡ್ರೈವರ್ ಬೇರೆಯವರು ಒಂದು ಆಲ್ಮೋಸ್ಟ್ 2 ಇಯರ್ಸಿಂದ ಅವರೇ ಬರ್ತಾ ಇರೋದು. ಸೊ ಅವರು ಕರೆಕ್ಟ್ ಟೈಮ್ ಪಿಕ್ ಮಾಡ್ತಾರೆ. ಸೊ ನಮಗೂ ಒಳ್ಳೇದದು. ಗೈಸ್, ಸಿಕ್ಕಾಪಟ್ಟೆ ಮಳೆ ಬಂತು. ಆಲ್ಮೋಸ್ಟ್ ನೆಂದೋಗಿದ್ದೀನಿ. ಸೊ ನನ್ನ ಫ್ರೆಂಡ್ ಮಾಡಿರೋ ಕೆಲಸ, ಹೆಲ್ಮೆಟ್ ಇಲ್ಲ ಇವತ್ತು, ಹಾಗೆ ಬಂದಿದ್ದೀನಿ. ಅದರಿಂದ ಸ್ವಲ್ಪ ತಲೆ ನೆಂದೈತೆ ಆ್ಯಂಡ್ ಬಡ್ಡೆ ಫುಲ್ ಆಲ್ಮೋಸ್ಟ್ ನೆಂದೈತೆ. ನೋಡಿದ್ರೆ ಅದು ನೆಂದೋಗೈತಿ. ಏನು ಮಾಡೋದು ಗೈಸ್, ಏನು ಮಾಡೋದು ಹೇಳಿ. ಇಷ್ಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಇಷ್ಟೊತ್ತಲ್ಲಿ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇದೆಯಾ? ಎಸ್, ಅಫ್ಕೋರ್ಸ್ ಇದೆ. ಯಾಕಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ, ನಮ್ಮ ಅಣ್ಣನ ಮೇಲೆ ಇದೆ. ನಾವು ಮಾಡಲೇಬೇಕು. ಇಲ್ಲ ಅಂದರೆ ನಾವು ಕಾಲೇಜಲ್ಲಿ, ಸ್ಕೂಲಲ್ಲಿ ಎಂಜಾಯ್ ಮಾಡಿದಷ್ಟು ಎಲ್ಲೂ ಎಂಜಾಯ್ ಮಾಡಿಲ್ಲ. ಇನ್ನೂ ಎಂಜಾಯ್ ಮಾಡ್ತಾನೆ ಇರ್ತಾಯಿದ್ದೆ. ಸೊ ರೆಸ್ಪಾನ್ಸಿಬಿಲಿಟಿ ಇರ್ತಾ ಇರಲಿಲ್ಲ. ದೇ ಟುಕ್ ಎ ಗುಡ್ ಸ್ಟೆಪ್. ನನ್ನ ಕೈಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಆ್ಯಂಡ್ ಇಟ್ಸ್ ಎ ಬೆಸ್ಟ್ ಥಿಂಗ್. ಇವಾಗ ನಮ್ಮ ಕ್ಯಾಬ್ ಬರ್ತಿದೆ, ಬನ್ನಿ ಹೋಗೋಣ. ಗೈಸ್, ಆಫೀಸ್ ರೀಚ್ ಆದ ಆ್ಯಂಡ್ ಇವಾಗ ಲಾಗಿನ್ ಟೈಮ್. ಡೆತ್ ಡೇ ಆಫ್ ಫಿಟ್ನೆಸ್ ಚಾಲೆಂಜ್. ನೋಡಿ ನಮ್ಮ ಕೆಸ್ಟರ್. ಆ್ಯಂಡ್ ಇವತ್ತು ಲೇಟಾಗಿ ಬಂದುಬಿಟ್ರು. ಪಾಪ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು 6 ಜನ ಇದ್ದರು. ಸೊ ಲೇಟ್ ಆಯಿತು ಅಂದ್ಬಿಟ್ಟು ಇವತ್ತು 1:15 ಬಿಟ್ಟಿದ್ದಾರೆ. ಆ್ಯಂಡ್ ಇದು 10 ಮಿನಿಟ್ಸ್ ಇದೆ ಲಾಗಿನ್ಗೆ. ಹೋಗೋಣ ಒಳಗೆ ಬನ್ನಿ. ಸ್ವಲ್ಪ ಹೊತ್ತು ಲಾಗಿನ್ ಮಾಡಿ ಇವಾಗ ನಾವು ಬಂದಿದ್ದೀವಿ. ಒಂದು ಚಾಯ ಬ್ರೇಕ್, ಒಂದು ಬನಾನಾ ಶೇಕ್, ಒಂದು ಟೀ. ಬ್ರೋ ಇಲ್ಲಪ್ಪ, ಇಲ್ಲಿ ಏನೋ ಒಂದು ಚಾಯ. ಬ್ರೋ ಮಾಡಿದ್ರೆ ವ್ಲಾಗು ನಿನ್ನೆ ಅಪ್ಲೋಡ್ ಮಾಡಿರೋ ವ್ಲಾಗ್ ಇವತ್ತು ನೋಡ್ತಾ ಇದ್ದಾರೆ. ನೋಡಿ ಬ್ರೋ ಹೆಂಗೈತೆ ಹೇಳಿ. ಬ್ರೋ ನೀವು ನೋಡಿ ಬ್ರೋ ಬೇಕಾಗೈತೆ ನೋಡಿ ಏನೋ ನೋಡ್ತಾನೆ. ಸ್ವಚ್ಛ ಭಾರತ್ ಬ್ರೋ. ಹಾಂ ಹೇಳಿ ನಮ್ಮ ವ್ಲಾಗ್ಗೆ. ಹಾಯ್, ಏನಾದರೂ ಹೇಳಿ ಬ್ರೋ. ಎಂಥದಿಲ್ಲ ಗೈಸ್, ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಹೊಟ್ಟೆ ಎಷ್ಟಾಯ್ತು ಅಂತ ಏನಾದರೂ ತಿನ್ಕೊಂಡು ಹೋಗೋಣ ಬನ್ನಿ. ಇನ್ನೊಂದು ಸರಿ ಹೇಳು. ರಾಡ್ಲಿ ಗೈಸ್, ನಮ್ಮ ಲಾಗಿನ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗೋಯ್ತು, ಎಲ್ಲ ತಿಂದಾಯಿತು. ಆ್ಯಂಡ್ ಇವತ್ತು ನಾನು ಡಯಟಲ್ಲಿ ಓಟ್ಸ್ ತಂದಿಲ್ಲ, ಅದಕ್ಕೇ ಬ್ರೆಡ್ ಆಮ್ಲೆಟ್ ತೊಗೊಂಡು ತಿಂದಿದ್ದೀನಿ. ಆ್ಯಂಡ್ ನನ್ನ ಹೊಸ್ದಾಗಿ ಬಂದಿರೋ ನಮ್ಮ ಬ್ಯಾಟ್ಸ್ಮನ್ ಫಾರ್ಮರ್ ಇದ್ದಾರೆ. ಫಾರ್ಮರ್ ಫೋನೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮೈ ಚಾನಲ್ ಮೇಲೆ ಸರ್ಚ್ RKV space Y. Click on that. You should subscribe. Good job.
ಗೈಸ್ ಲಾಗೌಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಬಂದಿದ್ದೀನಿ ಡೇ 3 ಆಫ್ ಫಿಟ್ನೆಸ್ ಚಾಲೆಂಜ್ಗೆ. ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿ ಹೋಗೋಣ. ಸ್ವಲ್ಪ ಕಣ್ಣೆಲ್ಲ ಇದಾಗ್ಬಿಟ್ಟಿದೆ. ಸಾಪೆನ್ಸ್ ಗೈಸ್, ಬಾಡಿ ಫುಲ್ ಪೇನ್ ಆಗ್ತಿದೆ, ಯಾಕಂದರೆ ಸಡನ್ನಾಗಿ ಚಾಲೆಂಜ್ ಅಲ್ವಾ. ಇಟ್ ಹ್ಯಾಪೆನ್ಸ್. ಪೇನ್ಸ್ ಗೇನ್ಸ್ ಮೋರ್ ಗೈಸ್. ನಾವು ಬರಲಿ ಏನೇ ಬರಲಿ, ನೆವರ್ ಗಿವ್ ಅಪ್ ಗರ್ಲ್ಸ್, ನೆವರ್ ಗಿವ್ ಅಪ್. ಏನೊಂದು ಕಲಿತಾ ಇದ್ದೀರಾ, ಕಲಿಬೇಕು. ಸರಿ, ನಾನು ಕಲಿತಾ ಇದ್ದೀನಿ. ನನ್ನ ನೋಡಿ ಇನ್ನೊಬ್ರು ಯಾರೋ ಇನ್ಸ್ಪೈರ್ ಆಗ್ಬೋದು, ಹಾಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಡೇ ನಾನು ಮಾಡಿದಾಗ ಇಬ್ಬರೇ ಇದ್ವಿ, ಅದಾದಮೇಲೆ ಇಬ್ಬರು ಜಾಯ್ನ್ ಆದರು. ಆ್ಯಂಡ್ ಡೇ 3 ಇವತ್ತು ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಡೇ ಬೈ ಡೇ ಒಬ್ಬೊಬ್ಬರು ಜಾಯ್ನ್ ಆದರೆ ನನಗೂ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋರ್ಗೂ ಇನ್ಸ್ಪೈರಿಂಗ್ ಆಗಿರುತ್ತೆ. ಯಾರಿದು ಸ್ಟಾರ್ಟ್ ಮಾಡಿಲ್ಲ ಇನ್ನೂ, ಇವತ್ತೇ ಕಾಲ್ ತೊಗೊಳ್ಳಿ, ಸ್ಟಾರ್ಟ್ ಮಾಡಿ ಗೈಸ್. ಬನ್ನಿ ಒಳಗೋಣ. ಗೈಸ್, ನನ್ನ ಫ್ರೆಶ್ ಅಪ್ ಆಯಿತು, ಇವಾಗ ಹೋಗುವ ಫ್ರೆಶ್ ಆಗಿ. ಆ್ಯಂಡ್ ಇವತ್ತಿನ ಪ್ರೀ ವರ್ಕೌಟ್ ಬೊನಾನಾ ಗೈಸ್, ಬೊನಾನಾ. ಆ್ಯಂಡ್ ಓಟ್ಸ್ ಅದು ಬೇರೆ ತೊಗೊಂಡಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಸಫೋಲಾ ಓಟ್ಸ್. ಸೊ ಇವತ್ತು ಸಫೋಲಾ ಓಟ್ಸ್ ನಾಳೆ ತೊಗೊಂಡು ಅದಾದಮೇಲೆ ಇವತ್ತು ಹೋಗೋಣ. ನೋಡಿ, ಇದು ನಮ್ಮ ಡಿಗ್ರಿ ಕಾಲೇಜು. ಆವಾಗ ತೊಗೊಂಡಿದ್ದು ಟಿ ಶರ್ಟು. ಇವಾಗ ಆರಾಮಾಗಿ ಟಿ ಶರ್ಟ್ ಅದು ಫ್ಲೆಕ್ಸ್ ಮಾಡ್ಬೋದು. ಆ್ಯಂಡ್ ದ ಬೆಸ್ಟ್ ಥಿಂಗ್ ಏನು ಗೊತ್ತಾ, ಅವಾಗೇ ನಾವು ಇದು ಆ್ಯಕ್ಚುಲಿ ನನ್ನ ಕಬಡ್ಡಿ ಟಿ ಶರ್ಟ್ ಇದು ನೋಡಿ. ಕಾಣಿಸುತ್ತಾ? ಯಾ, ಇಟ್ಸ್ ಮೈ ನೇಮ್ ಗೈಸ್. ಬನ್ನಿ ಲೆಟ್ಸ್ ಗೋ, ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತಿನ ವರ್ಕೌಟ್ ಮುಗೀತು. ಆ್ಯಂಡ್ ಇವತ್ತಿನ ವರ್ಕೌಟ್ ಬಂದು ಹ್ಯಾಬ್ಸು, ನೆನ್ನೆ ಮಾಡಿದ್ದು ಚೆಸ್ಟು, ಮಂಡೇ ಮಾಡಿದ್ದು ಬೈಸಿಪ್ಸು. ಸೊ ಎವ್ರಿಡೇ ಇದೇ ಥರ ಅಪ್ಡೇಟ್ಸ್ ಇರುತ್ತೆ. ಇನ್ನು ಯಾರು ಜಾಯ್ನ್ ಆಗ್ತೀರಾ, ಜಾಯ್ನ್ ಆಗಿ. ಇದು ನಮ್ಮ ಆಫೀಸಲ್ಲಿ ತುಂಬ ಜನ ನೋಡ್ತಾ ಇರ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಬಂದು ಜಾಯ್ನ್ ಆಗಿ. ನಾನು ಮಾಡೋದು ನನ್ನ ಲಾಗೌಟ್ ಆದಮೇಲೆ 11 o'clockಗೆ. ಇಂಟ್ರೆಸ್ಟೆಡ್ ಒನ್ಸ್ ಜಾಯ್ನ್. ಆ್ಯಂಡ್ ಈಗ ಯಾರ್ಯಾರು ಚಾಲೆಂಜ್ ಮಾಡಬೇಕಂತ ಇದ್ದೀರೋ ಅವರೆಲ್ಲ ನಿಯರೆಸ್ಟ್ ಯಾವುದೋ ಜಿಮ್ಗೆ ಹೋಗಿ ಆ್ಯಂಡ್ ಅವರು ಚಾಲೆಂಜ್ ಸ್ಟಾರ್ಟ್ ಮಾಡಿ ನನ್ನ ಮೆನ್ಷನ್ ಮಾಡಿದ್ರೆ ನಾನು ರೀಮೆನ್ಷನ್ ಮಾಡ್ತೀನಿ. ದಟ್ ವುಡ್ ಆಲ್ಸೋ ಗಿವ್ ಯು ಕಾನ್ಫಿಡೆನ್ಸ್ ಆ್ಯಂಡ್ ಅದು ನಿಮಗೆ ಹೆಲ್ಪ್ ಆಗ್ಬೋದು. ಡೋಂಟ್ ವೇಟ್ ಫಾರ್ ನ್ಯೂ ಇಯರ್ ರೆಸೊಲ್ಯೂಷನ್ ಆ್ಯಂಡ್ ಆಲ್. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎನಿಥಿಂಗ್, ಸ್ಟಾರ್ಟ್ ಟುಡೇ. ಬನ್ನಿ ಹೋಗೋಣ ಲಾಗೌಟ್ ಕ್ಯಾಬ್. ಲೆಟ್ಸ್ ಗೋ ಗೈಸ್. ಫೈನಲಿ ನನ್ನ ಲಾಗೌಟ್ ಆಯಿತು. ಜಿಮ್ಮೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಬಂದಿರೋದು ಶಿವಣ್ಣಗಳಿಗೆ. ತುಂಬ ದಿನಗಳಾದಮೇಲೆ ನಮಗೆ ಯಾರು ಸಿಕ್ಕಿದ್ದಾರೆ ಕ್ಯಾಬಲ್ಲಿ? ಶಿವಣ್ಣ ನೋಡ್ರಿ, ಅವ್ರು ಬೇರೆ ಶಿಫ್ಟ್ ಮಾಡ್ತಾಯಿದ್ದೆ, ನಾನು ಬೇರೆ ಶಿಫ್ಟ್ ಮಾಡ್ತಾಯಿದ್ದೆ. ತುಂಬ ದಿನ ಆದಮೇಲೆ ನನ್ನ ಕ್ಯಾಬಲ್ಲಿ ಹೋಗಿ ಬಂದವ್ರೆ ಇವತ್ತು. ಅದಕ್ಕೆ ಪಾರ್ಟಿ ಕೊಡ್ಸ್ತೀನಿ, ಆಪಲ್ ಪಾರ್ಟಿ. ಏನು ಹೇಳ್ತಾ ಮಾಡಿ ಅನ್ಸಿಕೆ ಆಡಿಯನ್ಸ್ಗೆ ಏನಾದ್ರು ಹೇಳೋದು? ಹೇಳಿ ನೀನು ಅಂದ್ರೆ ಹಾಯ್ ಫ್ರೆಂಡ್ಸ್, ಒಂದು ಹಾಡು ಹಾಕ್ಬಿಡಲ್ಲ. ಇನ್ನೊಂದು ನಮ್ದೆಲ್ಲ ಆಫೀಸಲ್ಲಿ ಫುಲ್ಲು ಹಾಡಾಡಿರೋದು ಫುಲ್ ವೈರಲ್ ಆಗಿಬಿಟ್ಟಿದೆ ರೀಲು. ಎಲ್ಲರೂ ಬೇರೆ ಬೇರೆ ಏರಿಯಾದಲ್ಲಿರೋ ಎಂಪ್ಲಾಯಿಗಳೆಲ್ಲ ಗೊತ್ತದು ಹಾಡಾಡಿರೋದು. ಅದು ಚೆನ್ನಾಗಿ ಹೋಗಿದೆ. ಕಬಾಲಿಗೂ ಸಯ್ಯ, ಎಲ್ಲರೂ ನೆಂಟರು ದುಡ್ಡು ಇದ್ದರೆ, ಇಲ್ದಿದ್ರೆ ಯಾರೂ ಇಲ್ಲ. ನನ್ನ ಬಜಾರಿ, ನೀನೆ ನಾಳೆ ನಿನ್ನ ಕಜಾರಿ. ನಿನಗಲ್ಲ ಹಿಂದೆ ನಿನ್ನ ಹಿಂದೆ ನಾನು ಬಟ್ಟಿಗೆ. ಇವತ್ತಿನ ಜಾಸ್ತಿ ಕಾಣ ಕುಚ್ಚಿಕು, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ. ಗೈಸ್, ನನ್ನ ನನ್ನ ಡ್ರಾಪ್ ಪಾಯಿಂಟ್ ಬಂತು. ಆ್ಯಂಡ್ ಇವಾಗ ನಾನು ಓಡ್ತಾ ಇದ್ದೀನಿ. ಇಲ್ಲಿಂದ ಗಾಡೀಲಿ ಹೊರಡಬೇಕು. ನಿಮ್ಮ ಶಿವಣ್ಣಂಗೆ ಬಾಯ್ ಹೇಳ್ರಲ್ಲ, ಬಾಯ್ ಬಾಯ್. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಇವತ್ತು ಸಖತ್ ಒಳ್ಳೊಳ್ಳೆ ವೀಡಿಯೋಗಳು ಬಂದೈತೆ. ಇನ್ನು ಇನ್ಸ್ಟಾಗ್ರಾಮ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಎಂಜಾಯ್ ಮಾಡಿ. ಬಾಯ್ ಬಾಯ್. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ. ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಫೈನಲಿ ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ದಟ್ ವಾಸ್ ಆಲ್ ಅಬೌಟ್ ಟ್ರೇಸ್ ವ್ಲಾಗ್. ಆ್ಯಂಡ್ ತುಂಬ ದಿನ ಆದಮೇಲೆ ನಮ್ಮ ಶಿವಣ್ಣ ಸಿಕ್ಕಿದ್ರು ಕ್ಯಾಬಲ್ಲಿ. ಸೊ ಕ್ಯಾಬಲ್ಲಿ ಸಿಗ್ತಾ ಏನೋ ಒಂಥರ ಖುಷಿ ಗೈಸ್ ನನಗೆ. ಆಫೀಸಲ್ಲಿ ಲೈಕ್ ಸ್ವಲ್ಪ ಪ್ರೆಷರ್ ಸ್ಟ್ರೆಸ್ ಇರುತ್ತೆ.
ಅದು ಅವ್ರ ಜೊತೆ ಬಂದ ಮೇಲೆ ಅದೆಲ್ಲ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಫೀಲ್ಸು. ಆ್ಯಂಡ್ ಅವ್ರ ಜೊತೆ ಫುಲ್ ಸಾಂಗೆಲ್ಲ ಆಡಿ ಡ್ಯಾನ್ಸೆಲ್ಲ ಆಡಿ ಎಂಜಾಯ್ ಮಾಡ್ಕೊಂಬಂದೆ. ಇಟ್ ಫೀಲ್ಸ್ ಗುಡ್ ಗೈಸ್. ಕ್ರೇಜಿಯಾಗಿತ್ತು ಇವತ್ತಂತೂ. ಸೊ ಇನ್ನು ಯಾರ್ಯಾರು ನ್ಯೂ ಇಯರ್ಗೂ ವೆಯ್ಟ್ ಮಾಡೋಣ, ರೆಸಲ್ಯೂಷನ್ ಜಾನ್ ಫಸ್ಟಿನ ಸ್ಟಾರ್ಟ್ ಮಾಡೋಣ ಅಂತ ಇರೋರೆಲ್ಲ ಇವತ್ತಿನ ಸ್ಟಾರ್ಟ್ ಮಾಡಿ. ಡೋಂಟ್ ವೆಯ್ಟ್ ಟಿಲ್ ಟುಮಾರೋ ಆರ್ ನೆಕ್ಸ್ಟ್ ಇಯರ್ ರೆಸಲ್ಯೂಷನ್ ಅಂತ. ನಾಳೆ ಎಂಬುದು ಹಾಳು ಅಂತ ಆ ಥರ. ಸೊ ಇವಾಗ ಇಲ್ಲಿ ಎಂಡ್ ಮಾಡೋಣ. ಇವಾಗ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆ. ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. 4 ಗಂಟೆಗೆ ರೆಡಿಯಾಗಿರಿ. ಡೈಲಿ ಒಂದು ವೀಡಿಯೋ ಬರುತ್ತೆ. ಬಾಯ್.